ನಮಸ್ಕಾರ ಸ್ನೇಹಿತರೆ, ಬನ್ನಿ ಬೆಳಗಿನ ಕಾಫಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯಿಂದ ಪಡೆಯೋಣ. ಬನ್ನಿ, ಈ ದಿನದ ತರಗತಿಯಲ್ಲಿ ಸೆಲ್ಯುಲೋಸ್ ಗುಣಲಕ್ಷಣಗಳು, ಬಹಳ ಮುಖ್ಯವಾದ ಗುಣಲಕ್ಷಣಗಳು: ಬಯೋಡಿಗ್ರೇಡಬಲ್ಲು, ಹೈಪೋರಾಸಿಟಿ, ಲೋಯರ್ ಡೆನ್ಸಿಟಿ, ಹೈಗ್ರೋಸ್ಕೋಪಿಕ್, ಬಯೋ ಕಂಪ್ಯಾಟಬಲ್, ನೋ ಕಲರ್, ನೋ ಓಡರ್, ರಿನ್ಯೂವಬಲ್. ಇವೆಲ್ಲ ಆಂಗ್ಲ ಭಾಷೆಗಳಾದರೂ ಸಹ ಇವನ್ನು ನೀವು ತರ್ಜುಮೆ ಮಾಡಿಕೊಡಿ, ಕನ್ನಡದ ಭಾಷೆಯಲ್ಲಿ ತರ್ಜುಮೆ ಮಾಡಿಕೊಡಿ. ಇದು ನಿಮಗೆ ಒಂದು ಹೋಮ್ವರ್ಕ್ ಇದ್ದಂಗೆ ಓದ್ಕೊಳ್ಳಿ. ಸೆಲ್ಯುಲೋಸ್ ರಚನೆ ಹೇಗಿದೆ ನೋಡಿ. ಹಾಗೆ ಈ ಒಂದು ಸೆಲ್ಯುಲೋಸ್ ರಚನೆ, ಸೆಲ್ಯುಲೋಸ್ ಫೈಬ್ರಿಲ್ಸು, ಚೈನ್ಸು, ಸೆಲ್ಯುಲೋಸ್ ಮಾಲಿಕ್ಯೂಲ್ಸು, ಇವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಸೆಲ್ಯುಲೋಸ್ನ ಪ್ರಮುಖ ಉತ್ಪನ್ನಗಳು ಅನೇಕ. ಪ್ರಮುಖ ಸೆಲ್ಯುಲೋಸ್ ಉತ್ಪನ್ನಗಳು ಅಸ್ತಿತ್ವದಲ್ಲಿದೆ. ಆಧುನಿಕ ಪ್ರಪಂಚದಲ್ಲಿ, ಈ ಒಂದು ವಿಜ್ಞಾನ ಯುಗದಲ್ಲಿ, ಪಾಲಿಮರ್ಗಳು ಜೈವಿಕ ವಿಘಟನೀಯ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು. ಜೈವಿಕ ವಿಘಟನೀಯ ಅಂದರೆ ಸೆಲ್ಯುಲೋಸಿನ ಸಸ್ಯ ಸಾಮ್ರಾಜ್ಯದ ಈ ಸೆಲ್ಯುಲೋಸನ್ನು ಉಪಯೋಗಿಸಿಕೊಂಡು ಅನೇಕ ರೀತಿಯಲ್ಲಿ ಜೈವಿಕ ವಿಘಟನೀಯ ಕ್ರಿಯೆಗಳಿಗೆ ಒಳಪಡಿಸ್ತಾರೆ. ಜೈವಿಕ ವಿಘಟನೀಯ ಕ್ರಿಯೆಗಳಿಗೆ ಒಳಪಡಿಸಿದ ನಂತರ ಮತ್ತೆ ಈ ಸೆಲ್ಯುಲೋಸ್ ಮೂಲದ ಸಂಯುಕ್ತಗಳು ಅನೇಕ ರೀತಿಯಲ್ಲಿ ಬದಲಾವಣೆ ಹೊಂದವೆ. ಉದಾಹರಣೆಗೆ ನೋಡಿ, ಸೆಲ್ಯುಲಾಯ್ಡ್. ಸಿನಿಮಾ ಪ್ರಪಂಚದಲ್ಲಿ ಆಗಿನ ಕಾಲದಲ್ಲಿ ಸಿನಿಮಾ ತೆಗೀತಿದ್ರಲ್ಲ, ಸೆಲ್ಯುಲಾಯ್ಡ್ ಅದೊಂದು ಏನು ಜೈವಿಕ ವಿಘಟನೀಯ ಕ್ರಿಯೆಯಿಂದ ಉತ್ಪತ್ತಿಯಾಗ್ತಕ್ಕಂಥ ಈ ಒಂದು ಸೆಲ್ಯುಲಾಯ್ಡ್ ಅಂತಕ್ಕಂಥದ್ದು, ಅದನ್ನು ನಾವು ಫೋಟೋಗ್ರಫಿನಲ್ಲಿ ಉಪಯೋಗಿಸ್ತಾರೆ. ಕ್ಲಿಕ್ 3 ಕ್ಯಾಮ್ರಾಗಳ, ಓಲ್ಡ್ ಕ್ಯಾಮ್ರಾಗಳು, ಇವಾಗೆಲ್ಲ ಡಿಜಿಟಲ್ ಕ್ಯಾಮ್ರಾ ಬಂದಿದೆ. ಆವಾಗ ಓಲ್ಡ್ ಕ್ಯಾಮ್ರಾಗಳು ಈ ಸೆಲ್ಯುಲಾಯ್ಡ್ ಟೇಪನ್ನು ಅಥವಾ ಸೆಲ್ಯುಲಾಯ್ಡ್ ಫಿಲಮನ್ನು ಹೊಂದಿರ್ತಿದ್ವು. ಸೆಲೋಫೇನ್ ಟೇಪ್ಗಳು. ಮತ್ತು ರೇಯಾನ್, ಆರ್ಟಿಫಿಷಿಯಲ್ ಸಿಲ್ಕು, ಕೃತಕ ಬಟ್ಟೆ, ಅದು ಕೃತಕ ಸಿಲ್ಕು ನೋಡಿ, ಇದು ಕೃತಕ ಸಿಲ್ಕ್. ಮತ್ತು ಪಾಪ್ ಬಾಲ್ಗಳು, ಟೇಬಲ್ ಟೆನ್ನಿಸ್ ಬಾಲ್ಗಳು ಉಪಯೋಗಿಸ್ತಾರಲ್ರಿ, ಅದು ಸೆಲ್ಯುಲೋಸ್ ಅಸಿಟೇಟು, ಸೆಲ್ಯುಲೋಸ್ ಟ್ರೈಸೇಟ್, ಮತ್ತು ಮಿಥೈಲ್ ಸೆಲ್ಯುಲೋಸ್, ಮತ್ತು ನೈಟ್ರೋ ಸೆಲ್ಯುಲೋಸ್, ಮತ್ತು ಟ್ರೈಅಸಿಟೇಟ್, ಇವನ್ನೆಲ್ಲ ನಾವು ಸೆಲ್ಯುಲೋಸ್ ಉತ್ಪನ್ನಗಳಲ್ಲಿ ಕಾಣ್ತೇವೆ. ನೋಡಿ ಸ್ನೇಹಿತರೆ, ಇದರ ರಚನೆ, ಸೆಲ್ಯುಲೋಸ್ ಉತ್ಪನ್ನಗಳ ರಚನೆ: ಸೆಲ್ಯುಲೋಸ್ ಸಲ್ಫೇಟ್, ಎಥುಲೋಸ್, ಇಥೈಲ್ ಹೈಡ್ರಾಕ್ಸಿಲ್ ಇಥೈಲ್ ಸೆಲ್ಯುಲೋಸ್. ಸೆಲ್ಯುಲೋಸ್ನ ಪ್ರಮುಖ ವಾಣಿಜ್ಯ ಬಳಕೆಗಳಲ್ಲಿ ನಾವು ರೇಯಾನ್, ಇದು ಒಂದು ರೇಯಾನ್ ತಯಾರಿಕೆಯಲ್ಲಿ ಹೇಗೆ ಬಳಸ್ತಾರೆ. ಸೆಲ್ಯುಲೋಸ್ ಫೈಬರ್ಗಳನ್ನು ಜವಳಿ ಉದ್ಯಮದಲ್ಲಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಜವಳಿ ಉದ್ಯಮದಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಜವಳಿ ಉದ್ಯಮ ಅಂತಂದರೆ ಅನೇಕರಿಗೆ ಈಗಿನ ಕಾಲದಲ್ಲಿ ಗೊತ್ತಾಗಲ್ಲ. ಜವಳಿ ಅಂದರೆ ನಮ್ಮ ಕಾಲದಲ್ಲಿ ಜವಳಿ ಅಂತಂದರೆ ಬಟ್ಟೆ ಅಂತ ಗೊತ್ತಾಗ್ತಿತ್ತು. ಇವಾಗ ಜವಳಿ ಅಂತಂದರೆ ಏನು ಈಗಿನ ಕಾಲದ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾವೇನು ಹೇಳಬೇಕು, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅದರಲ್ಲಿ ಸೆಲ್ಯುಲೋಸ್ ಫೈಬರ್ಗಳ ಬಳಕೆ ಆಗ್ತದೆ. ಅಲ್ಲಿ ಹತ್ತಿ, ಸೆಲ್ಯುಲೋಸ್ ಅಂದರೆ ಏನು ರೀ, ಹತ್ತಿ ರೀ, ಮತ್ತು ಲೆನಿನ್ ಮತ್ತು ಇತರ ನೈಸರ್ಗಿಕ ನಾರುಗಳನ್ನು ರೇಯನ್ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ. ವಿಜ್ಞಾನಿಗಳು ಸೆಲ್ಯುಲೋಸನ್ನು ದ್ರವಶೋಧನೆ ಮತ್ತು ತೆಳುವಾದ ಪದರದ ಕ್ರೊಮಟೋಗ್ರಫಿಯಲ್ಲಿ ಬಳಸ್ತಾರೆ. ನೋಡಿ, ಇವೆಲ್ಲ ಜವಳಿ ಉದ್ಯಮದಲ್ಲಿದೆ ಇವೆಲ್ಲ. ಮತ್ತು ಇನ್ನೊಂದು, ಸೆಲ್ಯುಲೋಸನ್ನು ಕಟ್ಟಡ ಸಾಮಗ್ರಿಯಾಗಿ ಬಳಸ್ತಾರೆ, ವಿದ್ಯುತ್ ನಿರೋಧಕವಾಗಿ ಬಳಸ್ತಾರೆ, ಕಾಫಿ ಫಿಲ್ಟರ್ಗಳಲ್ಲಿ ಬಳಸ್ತಾರೆ. ಈ ಒಂದು ಅನೇಕ ಸೆಲ್ಯುಲೋಸ್ನ ಅನೇಕ ಭಾಗಗಳು ಅಥವಾ ವಿಭಾಗಗಳು ಅಥವಾ ವಾಣಿಜ್ಯ ವಸ್ತುಗಳನ್ನು ತಯಾರಿಕೆಯಲ್ಲಿ ಬಳಸ್ತೇವೆ.
ವಿರೇಚಕಗಳು, ಕಣ್ಣಿನ ಹನಿಗಳಲ್ಲಿ ತಯಾರಿಕೆಯಲ್ಲಿ ಅಂಟುಗಳು, ಸ್ಪಂಜುಗಳು, ಮತ್ತು ಸೆಲ್ಯುಲೋಸ್ ಯಾವಾಗಲೂ ಇಂಧನವಾಗಿ ಮತ್ತು ಸೆಲ್ಯುಲೋಸನ್ನು ಸಂಸ್ಕರಿಸಿ ಬ್ಯೂಟನಾಲ್ ಜೈವಿಕ ಇಂಧನವನ್ನು ತಯಾರಿಸ್ತೀವಿ. ಅನೇಕ ನೂರಾರು ಸಾವಿರಾರು ವಸ್ತುಗಳನ್ನು ವಾಣಿಜ್ಯ ಬಳಕೆಗಳಲ್ಲಿ ಈ ಸೆಲ್ಯುಲೋಸಿನ ಪಾತ್ರ ಪ್ರಮುಖವಾದದ್ದು ಸ್ನೇಹಿತರೆ. ಮರದ ತಿರುಳು. ಈಗ ನಾವು ಬರೋಣ ಈ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ. ಈ ಪೇಪರ್ ಇಂಡಸ್ಟ್ರೀಸ್ನಲ್ಲಿ ನೋಡಿ, ಈ ಕಾರ್ಖಾನೆಗಳು ಮರವನ್ನು ಮರದ ತಿರುಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಕಾಗದದ ಮುಖ್ಯ ಅಂಶ ಬಹುತೇಕ ಶುದ್ಧ ಸೆಲ್ಯುಲೋಸ್ ಫೈಬರ್ಗಳನ್ನು ಹೊಂದಿರ್ತದೆ. ಕ್ರಾಫ್ಟ್ ಪ್ರಕ್ರಿಯೆ, ಈ ಒಂದು ಕಾರ್ಖಾನೆಗಳಲ್ಲಿ ಕ್ರಾಫ್ಟ್ ಪ್ರಕ್ರಿಯೆ ಅಂತಕ್ಕಂತಹ ಕ್ರಿಯೆಯಲ್ಲಿ, ಪ್ರಾಸೆಸ್ನಲ್ಲಿ ಮರದ ಚಿಪ್ಪುಗಳನ್ನು ನೋಡಿ, ಇದು ದಿಸ್ ಈಸ್ ವುಡ್ ಚಿಪ್ಸ್. ಇದನ್ನೆಲ್ಲ ಸೆಲ್ಯುಲೋಸಿನ ಒಂದು ವಸ್ತು. ಇದನ್ನು ನಾವೇನು ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಸಲ್ಫೈಡ್ ಜೊತೆಗೆ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಬಿಳಿ ಮದ್ಯ ಅಂತ ಕರಿತೀವಿ. ಆ ಮಿಶ್ರಣ ಮಾಡಿ ಅದನ್ನು ನಾವು ಪ್ರಾಸೆಸ್ಗೆ ಒಳಪಡಿಸಿದಾಗ ನೋಡಿ ಏನಾಗುತ್ತೆ, ಲಿಗ್ನಿನ್ನು, ಹೆಮಿಸೆಲ್ಯುಲೋಸು ಮತ್ತು ಸೆಲ್ಯುಲೋಸ್ ಎಲ್ಲ ಬಂಧಗಳನ್ನು ಒಡೆದು ಅದು ಮತ್ತೊಂದು ರೀತಿಯಲ್ಲಿ ಹೊರಬರ್ತದೆ. ಇದು ಕಾಗದದ ತಯಾರಿಕೆಯಲ್ಲಿ, ಕಾರ್ಡ್ಬೋರ್ಡ್ ತಯಾರಿಕೆಯಲ್ಲಿ ಬಳಸ್ತೇವೆ. ತಂತ್ರಜ್ಞಾನವು ಯಾಂತ್ರಿಕ ಮತ್ತು ರಾಸಾಯನಿಕ ಎರಡೂ ಹಂತಗಳನ್ನು ಒಳಗೊಂಡಿದೆ. ಯಾಂತ್ರಿಕ ತಂತ್ರಜ್ಞಾನ, ಆಮೇಲೆ ರಾಸಾಯನಿಕ ತಂತ್ರಜ್ಞಾನ, ಕೆಮಿಕಲ್ ಎನಾಲಿಸಿಸ್, ವಿಶ್ಲೇಷಣೆ ಮಾಡ್ಕೊಂತ ಹೋಗ್ತಾರೆ. ಈಗ ಕೆಲವು ಸಂದರ್ಭದಲ್ಲಿ ಗಣನೀಯ ದ್ರವ್ಯ ತ್ಯಾಜ್ಯಗಳನ್ನು ಸಹ ಉತ್ಪತ್ತಿ ಮಾಡ್ತದೆ. ಈ ಸೆಲ್ಯುಲೋಸಿನ ಪ್ರಮುಖ ವಾಣಿಜ್ಯ ಬಳಕೆಗಳನ್ನು ನಾವು ಮುಂಬರುವ ತರಗತಿಗಳಲ್ಲಿ ಮತ್ತು ವಿಶೇಷವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಬಯೋಫಿಲಮ್ಸ್. ಈ ಬಯೋಫಿಲಮ್ಸ್ ಸಸ್ಯ ಬಿಗಿತವನ್ನು ಒದಗಿಸುತ್ತವೆ. ಸೆಲ್ಯುಲೋಸ್ ಪ್ರಾಥಮಿಕವಾಗಿ ಸಸ್ಯಕೋಶಗಳಿಗೆ ರಚನಾತ್ಮಕ ಬೆಂಬಲವನ್ನು ನೀಡ್ತವೆ. ಇದು ಸೆಲ್ಯುಲೋಸ್ನ ಸಸ್ಯ ಬೆಳವಣಿಗೆ ಸಮಯದಲ್ಲಿ ಸೆಲ್ಯುಲೋಸ್ ಮೈಕ್ರೋಫೈಬರ್ಗಳ ಅಭಿವೃದ್ಧಿ ಹೊಂದುತ್ತದೆ. ಮತ್ತು ಇದೊಂದು ಜೀವಕೋಶದ ಗೋಡೆಯು ಭೌತಿಕ ತಡೆಗೋಡೆಯಾಗಿದೆ. ಬಯೋಫಿಲಮ್ಸನ್ನು ತಯಾರಿಕೆಯಲ್ಲಿ ನಾವು ಇದನ್ನು ಬಳಸ್ತೀವಿ. ಸೆಲ್ಯುಲೋಸ್ ವಿಧಗಳಲ್ಲಿ ಸೆಲ್ಯುಲೋಸ್ 1, ಸೆಲ್ಯುಲೋಸ್ 2, ಸೆಲ್ಯುಲೋಸ್ 3 ಮತ್ತು ಸೆಲ್ಯುಲೋಸ್ 4. ಸ್ವಾಭಾವಿಕವಾಗಿ ಸೆಲ್ಯುಲೋಸ್ 1 ಆಲ್ಫಾ ಮತ್ತು 1 ಬೀಟಾ ಇವನ್ನು ನಾವು ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ. ಸ್ನೇಹಿತರೆ, ಈ ಒಂದು ಸೆಲ್ಯುಲೋಸ್ ವಿಧಗಳು ಮಾನವ ಲೋಕಕ್ಕೆ ತುಂಬ ಉಪಕಾರಿಯಾಗಿದೆ ಸ್ನೇಹಿತರೆ. ಸೆಲ್ಯುಲೋಸ್ನ ವಾಣಿಜ್ಯ ಬಳಕೆಗಳು ಸಹ ಹಲವಾರು. ಜೈವಿಕ ವಿಘಟನೀಯ ಕ್ರಿಯೆಗೆ ಒಳಪಡಿಸಿದ ಈ ಒಂದು ಸೆಲ್ಯುಲೋಸು ಮಾನವ ಕುಲಕ್ಕೆ ತುಂಬ ಉಪಯೋಗವಾಗಿದೆ. ಉದಾಹರಣೆಗೆ ಪೇಪರು ಮತ್ತು ಪೇಪರ್ ಬೋರ್ಡ್ ಉತ್ಪಾದನೆ ಮಾಡ್ತಾರೆ. ಇಲ್ಲಿ ಪೇಪರ್ ಇಂಡಸ್ಟ್ರಿನಲ್ಲಿ ಪತ್ರಿಕೆಗಳು, ಪುಸ್ತಕಗಳು, ಪ್ಯಾಕೇಜಿಂಗ್ ವಸ್ತುಗಳು, ಕಾರ್ಡ್ಬೋರ್ಡ್ ಸೇರಿದಂತೆ ಕಾಗದದ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಇವನ್ನು ಉಪಯೋಗಿಸ್ತೀವಿ. ಮತ್ತು ಜವಳಿ ಉದ್ಯಮದಲ್ಲಿ ನಾನು ಹೇಳಿದಾಗೆ ಜವಳಿ ಉದ್ಯಮ, ಈ ಜವಳಿ ಉದ್ಯಮದಲ್ಲಿ ನಾವು ನೋಡಿ ರೇಯಾನ್ ಮಾದರಿ, ಲಯೋಸೆಲ್ ಅಂತ ಬಟ್ಟೆಗಳ ತಯಾರಿಕೆ, ಆರ್ಟಿಫಿಷಿಯಲ್ ಸಲ್ಕು, ರೇಯಾನ್, ಅನೇಕ ರೀತಿಯ ಇವನ್ನು ನಾವು ಬಳಸ್ತೇವೆ. ಈ ಜವಳಿ ಉದ್ಯಮ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಅನೇಕ ಥರದ ಬಟ್ಟೆಗಳ ತಯಾರಿಕೆಯಲ್ಲಿ ನಾವು ಇದನ್ನು ಬಳಸ್ತೀವಿ ಸ್ನೇಹಿತರೆ. ಇನ್ನು ಮೆಡಿಕಲ್ ಫೀಲ್ಡ್ ಅಂದರೆ ನೋಡಿ, ಮೈಕ್ರೋ ಕ್ರಿಸ್ಟಲೈನ್ ಸೆಲ್ಯುಲೋಸ್ ಉತ್ಪನ್ನಗಳು ಔಷಧೀಯ ಉದ್ಯಮದಲ್ಲಿಯೂ ಸಹ ಸೆಲ್ಯುಲೋಸಿನ ಬಳಕೆ ಅಪಾರ. ಇವುಗಳು ಮಾತ್ರೆಗಳ ರೂಪದಲ್ಲಿ, ಕ್ಯಾಪ್ಸಲ್ಗಳ ರೂಪದಲ್ಲಿ ನಾವು ಇದನ್ನು
ಬಳಸ್ತೇವೆ. ಇನ್ನು ಸೆಲ್ಯುಲೋಸ್ನ ವಾಣಿಜ್ಯ ಬಳಕೆಯಲ್ಲಿ ಕೃಷಿ ಅವಶೇಷಗಳು, ಮರದ ಚಿಪ್ಸುಗಳು, ಮರದ ತೌಡುಗಳು ಮತ್ತು ಅದನ್ನು ನಾವು ಬಳಸ್ತೀವಿ. ಸೆಲ್ಯುಲೋಸ್ ಜೀವರಾಶಿ ಜೈವಿಕ ಇಂಧನ ಉತ್ಪಾದನೆಗೆ ಉಪಯೋಗವಾಗಿದೆ. ಪಾಲಿಮರ್ಗಳು ಜೈವಿಕ ವಿಘಟನೀಯ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ವಿಶೇಷವಾಗಿ ಇವು ಏನಂತ ವಿಷಕಾರಿಯಲ್ಲದ ಭೂತಿಯನ್ನು ಹೊಂದಿರ್ತವೆ, ಯಾವುದೂ ವಿಷಕಾರಿಯಾಗಿರೋದಿಲ್ಲ. ಸೆಲ್ಯುಲೋಸ್ ವಾಣಿಜ್ಯ ಬಳಕೆಗಳನ್ನು ನಾವು ಮುಂದುವರಿಸುತ್ತಾ ಕೆಲವು ಉದಾಹರಣೆಗಳನ್ನು, ಉತ್ಪನ್ನಗಳ ಹೆಸರುಗಳನ್ನು ಹೇಳ್ತೀವಿ. ಅವೆಲ್ಲವೂ ಸಹ ಈ ಒಂದು ನಮ್ಮ ಉಪಯೋಗಕ್ಕೆ ಬರ್ತಕ್ಕಂಥ ವಸ್ತುಗಳು. ಸೆಲ್ಯುಲೋಸ್, ಸೆಲ್ಯುಲೋಸ್ ಅಸಿಟೇಟ್, ಸೆಲ್ಯುಲೋಸ್ ಟ್ರೈಅಸಿಟೇಟ್, ಸೆಲ್ಯುಲೋಸ್ ಮಿಥೈಲ್ ಸೆಲ್ಯುಲೋಸ್, ಸೆಲ್ಯುಲೋಸ್ ಸಲ್ಫೇಟ್ ಮತ್ತು ರೇಯನ್. ಈ ಸೆಲ್ಯುಲೋಸ್ ನಿರೋಧನವನ್ನು ಉತ್ಪಾದಿಸಲು ನಿರ್ಮಾಣ ಉದ್ಯಮಗಳಲ್ಲಿ ಇವೆಲ್ಲವನ್ನೂ ಸಹ ನಾವು ವಾಣಿಜ್ಯ ಬಳಕೆಗಳಾಗಿ ಉಪಯೋಗಿಸ್ತೀವಿ ಸ್ನೇಹಿತರೆ. ಇನ್ನು ಕೆಲವು ಗ್ಲೈಕೋಜನ್ ವರ್ಸಸ್ ಸೆಲ್ಯುಲೋಸು ಇವೆಲ್ಲ ನಾವು ಗಮನಿಸಿದಾಗ ಸ್ಟಾರ್ಚ್ ವರ್ಸಸ್ ಸೆಲ್ಯುಲೋಸು ಇವನ್ನು ಕನ್ನಡ ಮಾಧ್ಯಮದ ಮಕ್ಕಳು ಇವನ್ನೆಲ್ಲ ಇಂಗ್ಲೀಷ್ನಲ್ಲೇ ಓದ್ಕೊಳ್ಳಿ. ಬರೀ ಕನ್ನಡದಲ್ಲೇ ಅಂತಲ್ಲ, ಇಂಗ್ಲೀಷನ್ನು ನಾವು ಪೂರಕವಾಗಿ ಕಲಿಯೋಣ. ಜೊತೆಯಲ್ಲೇ ದ್ವಿಭಾಷಾ ಪರಿಣಿತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡೋಣ. ಸ್ಟಾರ್ಚ್ ವರ್ಸಸ್ ಸ್ಯಾಲ್ಯುಲೋಸ್, ಸ್ಟ್ರಕ್ಚರ್ಸ್ ಆಫ್ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ಒಂದು ಅವಲೋಕನವನ್ನು ಮಾಡೋಣ. ಸ್ಟ್ರಕ್ಚರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ನೋಡಿ, ಈ ಒಂದು ರಚನೆಗಳು ಹೇಗಿದೆ. ಸುಕ್ರೋಸಿನ ರಚನೆ, ಈ ಸುಕ್ರೋಸಿನ ರಚನೆ ಹೀಗಿರ್ತದೆ. ಈ ಸುಕ್ರೋಸನ್ನು ಜಲ ವಿರೇಚಕ ಶಕ್ತಿಗೆ ಒಳಪಡಿಸಿದಾಗ ಕಿಣ್ವಗಳ ಸಹಾಯದಿಂದ ಎನ್ಸೈಮೇಸ್, ಸುಕ್ರೋಸ್ ಇನ್ವರ್ಟೇಸ್, ಸುಕ್ರೋಸ್ ಎನ್ಸೈಮೇಸ್ ಅನೇಕ ಕಿಣ್ವಗಳು ಈ ಒಂದು ಕ್ರಿಯೆಗೆ ಒಳಪಟ್ಟಾಗ ನಿಮಗೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಬರ್ತದೆ. ನೋಡಿ, C12H22O11 ಸುಕ್ರೋಸ್, ಆಲ್ಫಾ ಡಿ ಇದನ್ನು ಇನ್ವರ್ಟೇಸ್ ಅಂತಕ್ಕಂಥ ಕಿಣ್ವಕ್ಕೆ ಒಳಪಡಿಸಿದಾಗ ಡಿ ಗ್ಲೂಕೋಸು ಮತ್ತು ಡಿ ಫ್ರಕ್ಟೋಸು. C6H12O6, C6H12O6. ಮೊಲಾಸಸ್, ಈ ಕಬ್ಬುಗಳು ನೋಡಿ, ಇದನ್ನು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಇಲ್ಲಿ ಮೊಲಾಸಸ್ ಅಂದ್ರೇನು? ಏನದು ಮೊಲಾಸಸ್ಸು? ಈ ಗಾಣದಲ್ಲಿ ಕಬ್ಬಿನ ರಸವನ್ನು, ಕಬ್ಬನ್ನು ಹೊಲಗಳಿಂದ ತಗೊಂಡ್ಬಂದು ಶುಗರ್ ಇಂಡಸ್ಟ್ರೀಸ್ ತಂದು ಹಾಕ್ಬಿಟ್ಟು ಅಲ್ಲಿ ಅದನ್ನು ನಾವು ಸಣ್ಣದಾಗಿ ಕತ್ತರಿಸಿ ಕಬ್ಬಿನ ರಸವನ್ನು ಪಡೆದು ಅದರಲ್ಲಿ ಶುಗರ್ ತೆಗೆದ ನಂತರ, ಅಂದರೆ ಸಕ್ಕರೆಯನ್ನು ತೆಗೆದ ನಂತರ ಒಂದು ಗಾಢ ಬಣ್ಣದ ಸಿರಪ್ ಉತ್ಪತ್ತಿಯಾಗುತ್ತೆ. ಅದನ್ನು ಕಾಕಂಬಿ ಅಂತ ಕರಿತಿದ್ವಿ ನಮ್ಮ ಕಾಲದಲ್ಲಿ. ಕಾಕಂಬಿ ಅಂತಂದ್ರೆ ಇನ್ನೇನಿಲ್ಲ, ಗಾಢ ಬಣ್ಣದ ಸಿರಪ್ಪು. ಸಕ್ಕರೆಯನ್ನು ತೆಗೆದ ನಂತರ ಉಳಿದ ವಸ್ತು ಕೇಂದ್ರೀಕರಿಸಿದ ಕಬ್ಬಿನ ರಸದಿಂದ ಸಕ್ಕರೆಯ ಸ್ಫುಟಕೀಕರಣ. ಈ ಸ್ಫುಟಕೀಕರಣ ಅಂತಂದರೆ ಕ್ರಿಸ್ಟಲೈಸೇಷನ್. ಸಕ್ಕರೆಯನ್ನು ಕ್ರಿಸ್ಟಲೈಸೇಷನ್ ಮಾಡ್ತೀವಿ. ಕ್ರಿಸ್ಟಲೈಸೇಷನ್ ಮಾಡಿದ ನಂತರ ಉಳಿತಕ್ಕಂಥ ವಸ್ತು ಕಾಕಂಬಿ ಅಥವಾ ಮೊಲಾಸಸ್ ಅಂತ ಕರಿತೀವಿ. ಇನ್ನು ಸುಮಾರು 30% ಸುಕ್ರೋಸ್ ಇರ್ತದೆ ಅದರಲ್ಲಿ. ಅಂದರೆ 70% ಸಕ್ಕರೆಯನ್ನು ತೆಗೆದ ನಂತರ, ಸಪರೇಟ್ ಮಾಡಿದ ನಂತರ ನಾವು ಅವನ್ನೆಲ್ಲ ಪ್ಯಾಕ್ ಮಾಡಿಬಿಡ್ತಾರಲ್ಲೇ ಶುಗರ್ ಫ್ಯಾಕ್ಟ್ರಿನಲ್ಲಿ. ಸಕ್ಕರೆನ ಶುಗರು ಪ್ಯಾಕ್ ಮಾಡಿ ಕಳಿಸ್ಬಿಡ್ತಾರೆ. ಇನ್ನು 30% ಅಲ್ಲಿ ವೇಸ್ಟ್ ಇರ್ತದೆ. ಅದನ್ನು ನಾವು ವೇಸ್ಟ್ ಕಾಕಂಬಿ ಮೊಲಾಸಸ್ ಅಂತ ಕರಿತೀವಿ. ಇದು ಸ್ಫುಟಕೀಕರಣಕ್ಕೆ ಒಳಪಡಿಸಿದರೆ ಅದು ಬೇರ್ಪಡಿಸಿ ಅದರಲ್ಲಿರ್ತಕ್ಕಂಥ ಸಕ್ಕರೆ ತೆಗಿಯೋಕ್ಕಾಗೋದಿಲ್ಲ. ಅದನ್ನು ನಾವೇನು ಮಾಡ್ತೀವಿ ಅಂದರೆ, ವೇಸ್ಟ್ ಮಾಡಲ್ಲ ಇವಾಗೆಲ್ಲ, ಈ ಎಥೆನಾಲ್ ಆಗಿ ಪರಿವರ್ತನೆ ಮಾಡ್ತೀವಿ, ಇಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡ್ತೀವಿ. ನೋಡಿ, ದುರ್ಬಲಗೊಳಿಸುವಿಕೆ ಸಕ್ಕರೆಯ ಸಾಂದ್ರತೆ ಸುಮಾರು 8ರಿಂದ 10% ಇಳಿಸಲು ಮೊಲಾಸಸ್ಸನ್ನು ಮೊದಲು ಏನು ಮಾಡ್ತೀವಿ? ನೀರಿನಿಂದ ದುರ್ಬಲಗೊಳಿಸಲಾಗುತ್ತದೆ. ನೀರು ಹಾಕ್ಬಿಡ್ತೀವಿ. ನೀರು ಅದನ್ನು ಡೈಲ್ಯೂಟ್ ಮಾಡ್ತೀವಿ. ನೀರಿನಲ್ಲಿ ಹಾಕ್ಬಿಟ್ಟು ಒಂದು ಕಂಟೈನರ್ಗಳಲ್ಲಿ ಅದಕ್ಕೆ ತನ್ನದೇ ಆದ ಒಂದು ಕ್ರಮ ಇರ್ತದೆ. ಅಮೋನಿಯಂ ಲವಣಗಳು ಸೇರ್ಪಡೆ ಮಾಡಿ ಹುದುಗುವಿಕೆ ಸಮಯದಲ್ಲಿ ಈಸ್ಟ್ ಅಂತಕ್ಕಂಥ ಆಹಾರವನ್ನು ಅದಕ್ಕೆ ಹಾಕಿ, ಆಮೇಲೆ ಸಾಕಷ್ಟು ಸಾರಜನಕವನ್ನು ಕೊಟ್ಟು ಕಾಕಂಬಿಯು ಅಮೋನಿಯಂ ಸಲ್ಫೇಟ್ ಮತ್ತು ಅಮೋನಿಯಂ ಫಾಸ್ಫೇಟನ್ನು
ಸೇರಿಸಿ ಈ ಹುದುಗುವಿಕೆ ತೊಟ್ಟಿಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ನೋಡಿ ಸ್ನೇಹಿತರೆ, ಈ ಒಂದು ಕ್ರಿಯೆ ಅದ್ಭುತವಾಗಿ ನಡೆಯುತ್ತೆ. ಅದನ್ನು ನಾವೇನು ಹೇಳೋದು ಬೇಕಾಗಿಲ್ಲ. ಇವಾಗೆಲ್ಲ ಬ್ರಾಂದಿ, ವಿಸ್ಕಿ ಕಾಲ, ಎಣ್ಣೆ ಕಾಲ ಅಲ್ವಾ. ಮಾರ್ಕೆಟ್ಗೆ ಹೋದರೆ ಎಷ್ಟು ಅಂಗಡಿಗಳು ಬೇಕು ನಿಮಗೆ. ಎಣ್ಣೆ ಅಂದರೆ ಆಲ್ಕಹಾಲ್ ಇಂಡಸ್ಟ್ರೀಸ್ ಇವುಗಳ ತಯಾರಿಕೆಯಲ್ಲಿ ನಾವು ಹೆಚ್ಚಿನ ವಿಶೇಷಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು ಸ್ನೇಹಿತರೆ. ಇದು ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯಿಂದ ಒಂದು ವಿಶೇಷ ತರಗತಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತೊಮ್ಮೆ ಭೇಟಿಯಾಗೋಣ.